ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನಾನು ಇವತ್ತು ನಿಮಗೆ ಗೊತ್ತಾಗಿರ್ಬೇಕಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ನಾನು ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ. ಸರಿ, ಪನ್ನೀರ್ ಪರೋಟ ಮಾಡೋದು ಹೇಗೆ ಅಂತಂದು ಹೇಳಿ ನೋಡೋಣ. ಎಷ್ಟು ಈಸಿಯಾಗಿ ಪಟಪಟ ಅಂತಂದೇಳಿ ಮಾಡಿಬಿಡ್ಬೋದು, ಕಷ್ಟ ಏನಲ್ಲ. ಪನ್ನೀರ್ ಒಂದಿದ್ಬಿಟ್ರೆ ರುಚಿಯಾದ ಪನ್ನೀರ್ ಪರೋಟ ರೆಡಿ ನೋಡಿರಿ. ಭಾಳ ಚೆನ್ನಾಗಿ ಬರ್ತಾವೆ, ತಿನ್ನಲಿಕ್ಕೂ ಹಂಗೆ ಟೇಸ್ಟ್ ಇರ್ತೈತಿ, ಡಿಫ್ರೆಂಟ್ ಟೇಸ್ಟ್ ಕೂಡ. ಆಲೂ ಪರೋಟ, ಪನ್ನೀರ್ ಪರೋಟ, ಮೆಂತ್ಯ ಪರೋಟ ಇವೆಲ್ಲ ತಿಂದಿರ್ತೀರ, ಕೇಳಿರ್ತೀರ. ಆದರೆ ಮೋಸ್ಟ್ಲಿ ಪನ್ನೀರ್ ಪರೋಟ ನೀವು ತಿಂದಿರೋಂಗಿಲ್ಲ ಮತ್ತು ನೋಡಿರೋಂಗಿಲ್ಲ ಅಂತ ನಾನು ಅಂದ್ಕೊಳ್ತಿದ್ದೀನಿ. ನೀವು ತಿಂದಿದ್ದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗಾದರೆ ಪನ್ನೀರ್ ಪರೋಟ ಮಾಡೋದು ಹೇಗೆ ಅಂತಂದು ಹೇಳಿ ನೀವು ಪ್ರತಿಯೊಂದು ಗೊತ್ತಾಗಬೇಕು ನಿಮಗೆ ನಾನು ಹೇಗೆ ಮಾಡಿದೆ ಅಂತಂದು ಹೇಳಿ. ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾವಿದು ಗೋಧಿನ ಮನೆಯಲ್ಲೇ ಬೀಸ್ಕೊಂಡು ಬಂದಿದ್ದು. ಭಾಳ ಚೆನ್ನಾಗಿ ಸಾಫ್ಟಾಗಿ ಬರ್ತೈತಿ ಗೋಧಿ ಹಿಟ್ಟು. ಮಾರ್ಕೆಟಲ್ಲಿ ತಂದಿರೋ ಹಿಟ್ಟು, ರೆಡಿಮೇಡ್ ತಂದಿರೋ ಹಿಟ್ಟಿಗಿಂತನೂ ಇದು ಚೆನ್ನಾಗಿ ಬರ್ತೈತಿ, ನಾವೇ ಬೀಸಿರೋ ಹಿಟ್ಟು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ರೆಡಿಮೇಡ್ ಹಿಟ್ಟು ತಂದಿರೋದಾದರೆ ಇದು ಕಲಿಸ್ಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಇಲ್ಲ ಎಣ್ಣೆ ಏನಾದರೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟಾಗಿ ಬರ್ತೈತಿ. ಇದು ಗೋಧಿ ರೆಡಿಮೇಡ್ ಚೆನ್ನಾಗಿ ಇರೋದ್ರಿಂದ, ರೆಡಿಮೇಡ್ ಹಿಟ್ಟು ಆಗದೇ ಇರೋದ್ರಿಂದ, ನಾವೇ ಮಷೀನಿಗೆ ಹೋಗಿ ಹಾಕ್ಸಿರೋದ್ರಿಂದ ಹಿಟ್ಟು ಚೆನ್ನಾಗಿರೋದ್ರಿಂದ ಇದು ಸಾಫ್ಟಾಗಿ ಬರ್ತೈತಿ. ಬರೀ ನಾನು ಉಪ್ಪು ಮತ್ತು ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈ ಪರೋಟ ಅಂದರೂ ಮಕ್ಕಳು ಟಿಫಿನ್ ಬಾಕ್ಸಿಗೆ ಮತ್ತು ಟಿಫಿನ್ನಿಗೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಬೋದು. ಭಾಳ ಚೆನ್ನಾಗಿರ್ತೈತಿ. ಓಲ್ಡ್ ಏಜ್ನವ್ರಿಗೂ ಕೊಟ್ರಂದ್ರೂ ಭಾಳ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ. ಮತ್ತು ಇದು ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂಥವರಿಗೆ ಇದು ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿಬಿಟ್ಟು ಅದು ಹೆಲ್ಪ್ ಮಾಡ್ತೈತಿ. ಅಂದರೆ ಪನ್ನೀರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರ್ತೈತಿ. ಬರೀ ಪನ್ನೀರ್ ಮಸಾಲ, ಪಾಲಕ್ ಪನ್ನೀರು ಅದು ಇದು ತಿಂದಿರ್ತೀವಿ. ಈ ಥರ ಪನ್ನೀರ್ ಪರೋಟ ಡಿಫ್ರೆಂಟಾಗಿ ತಿನ್ನೋದ್ರಿಂದ ನಮಗೂ ಖುಷಿಯಾಗುತ್ತೆ, ಮಕ್ಳಿಗೂ ಇಷ್ಟನ. ಈ ಹಿಟ್ಟೆಲ್ಲ ಚೆನ್ನಾಗಿ ನಾನು ಕಲಿಸ್ಬಿಟ್ಟು ಈ ಮೇಲ್ಗಡೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ನಾನು. ಅಷ್ಟೊತ್ತಿಗೆ ನಾನು ಇಲ್ಲಿ ಪನ್ನೀರ್ ಪರೋಟಕ್ಕೆ ರೆಡಿ ಮಾಡ್ಕೊಳೋದು, ಏನೇನು ರೆಡಿ ಮಾಡ್ಕೊಳೋದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ 1/4 kg ಅಷ್ಟು ನಾನು ಪನ್ನೀರ್ ಯೂಸ್ ಮಾಡ್ತಾಯಿದ್ದೀನಿ. ತಿನ್ನೋದ್ರ ಮೇಲೆ ಡಿಪೆಂಡ್. ನಾವಿಲ್ಲಿ ಒಬ್ಬೊಬ್ಬರು 3 ಇಂದ 4 ಆರಾಮಾಗಿ ತಿಂತೀವಿ ಪರೋಟನ. ಅದಕ್ಕೆ ನಾನು ಇಲ್ಲಿ 1/4 kg ತೊಗೊಂಡಿದ್ದೀನಿ, ಅಂದರೆ ಸಫಿಸಿಯೆಂಟ್ ಆಗುತ್ತೆ ಅಂತಂದು ಹೇಳಿ. ಈಗ ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಇಲ್ಲಿ ನಾನು ಪನ್ನೀರ್ ತೊಗೊಂಬಿಟ್ಟು ಇದರಲ್ಲಿ ನಾನು ತುರಿತೀನಿ ಚೆನ್ನಾಗಿ. ನಿಮಗೆ ತುರಿಯೋಕೆ ಅನುಕೂಲ ಇತ್ತು ಅಂತಂದರೆ ತುರೀರಿ, ಇಲ್ಲ ಅಂತಂದರೆ ಇದನ್ನು ಕೈಲೇ ಉದುರಿಸ್ತಾ ಹೀಗೆ ಪುಡಿ ಮಾಡ್ಕೊತನೂ ಹೋಗ್ಬೋದು. ನಾನು ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಆ ಥರನೂ ಮಾಡ್ಬೋದು. ಬಟ್ ಫ್ರಿಜ್ಜಿಂದ ಬೇಗ ಹೊರಗೆ ತೆಗೆದಿಟ್ಟಿರ್ಬೇಕು. ಇದು ನಿಮಗೆ ತುರಿಯೋದು ಕಷ್ಟ ಅನಿಸಿದ್ರೆ ಈ ಥರ ಮಾಡ್ಬೋದು. ಇದು ಫ್ರಿಜ್ಜಿಂದ ಇನ್ನೂ ಕೋಲ್ಡ್ ಹೋಗಿಲ್ಲ ಇದು, ಅದಕ್ಕೆ ಇದು ತೆಗೆಯೋದು ಕಷ್ಟ. ಮತ್ತು ನಾನು ತುರಿಯೋದು ಭಾಳ ಈಜಿ ಅಂತಂದೇಳಿ ನಾನು ತುರಿದು ಬಿಡ್ತೀನಿ. ಒಂದೊಂದು ಸಲ ಎಷ್ಟು ತುರಿಯೋಕೆ ಈಜಿಯಾಗಿ ಬರೋಂಗಿಲ್ಲ. ಈ ಥರನೂ ಮಾಡ್ಬೋದು. ನಾನು ಮಾಡ್ತಾಯಿದ್ದೇನಲ್ಲ, ನೀನು ತೋರಿಸಿದೆ ನಿಮಗೆ. ಈ ಥರನೂ ಮಾಡಿ ತೆಗಿಬೋದು. ಒಟ್ಟು ಅದು ಸಾಫ್ಟಾಗಿ ಬಂದರೆ ಸಾಕು. ನೋಡಲಿ, ಅದು ತುರಿದು ಥರನೇ ಬರುತ್ತೆ. ಆ ಥರನೂ ಮಾಡ್ಬೋದು, ಇಲ್ಲಾಂದ್ರೆ ಈ ಥರನೂ ಮಾಡ್ಬೋದು. ನಾನು ಇದನ್ನು ಪೂರ್ತಿ ತುರ್ಕೋತೀನಿ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಆಮೇಲೆ ಮತ್ತು ಕೊತ್ತಂಬರಿ ಜಾಸ್ತಿ ಇದ್ದರೆ ಭಾಳ ಚೆನ್ನಾಗಿರ್ತೈತಿ. ಇದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ. ಅಂದರೆ ಪರೋಟ ಅಲ್ಲ, ಮಧ್ಯೆ ಉದ್ಲಿಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತಂದು ಹೇಳಿ. ಮತ್ತು ಇದು ಪನ್ನೀರ್ ಸಾಫ್ಟ್ ಆಗಿರೋದ್ರಿಂದ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ನಾನು ಈರುಳ್ಳಿನ ಎಷ್ಟು ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಷ್ಟೇ ದೊಡ್ಡದಿತ್ತು, ಅದಕ್ಕೆ ನಿಮಗೆ ಅದನ್ನು ಪುಡಿ ಮಾಡಿಬಿಟ್ಟು ನಾನು ತೋರಿಸಿದೆ. ಈಗ ಎಲ್ಲ ಕಾಲದಲ್ಲಿ ಎಲ್ಲ ಸಿಗುತ್ತೆ. ಸಿಗೋಕ್ಕೆ ಅದೇ ಕಾಲ ಬೇಕು ಅಂತ ಏನಿಲ್ಲ. ಹಾಗೆ ಮತ್ತು ಫ್ರಿಜ್ಜೂ ಇರ್ತದೆ ಎಲ್ಲ ಹಾಕ್ಕೋಬೇಕು ಅಂದಾಗ. ನಾವು ಚಿಕ್ಕವರಿದ್ದಾಗೆಲ್ಲ ಹೊಲದಿಂದ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತಂದು ಬಿಟ್ಟಿರೋರು. ಚೆನ್ನಾಗೈತಿ, ಮಲ ಅಂತತಿ ಅಂತಂದು ಹೇಳಿ ಕೊತ್ತಂಬರಿ ಜಾಸ್ತಿ ಬಂದತಿ ಅಂದ ತಕ್ಷಣ ಅಮ್ಮ ತಾಲಿಪಟ್ಟು ಈ ಥರ ಪರೋಟ ಏನಾದರೂ ಮಾಡಿಬಿಟ್ಟಿರೋರು. ಈಗ ಇಲ್ಲಿ ನಾನು ಶುಂಠಿನ ಸಣ್ಣಕ್ಕೆ ಗ್ರೇಟರ್ ತೊಗೊಂಡ್ಬಿಟ್ಟು ನಾನು ಅದರಲ್ಲಿ ತುರಿತಾ ಇದ್ದೀನಿ. ಮಧ್ಯೆ ಬಂದರೆ ಚೆನ್ನಾಗಿರ್ತೈತಿ ಅಂತಂದೇಳಿ. ದೊಡ್ಡದರಲ್ಲಿ ತುರ್ಕೊಂಬಿಟ್ರೆ ದೊಡ್ಡ ಪೀಸ್ ಬರ್ತೈತಿ ಅಂತಂದು ಬರುತ್ತೆ ಅಂತಂದು ಹೇಳಿ ನಾನು ಚಿಕ್ಕದರಲ್ಲಿ ತುರ್ಕೋತಿದ್ದೀನಿ. ಇದು ಮಧ್ಯೆ ಬಂದಾಗೆಲ್ಲ ಟೇಸ್ಟ್ ಆಗುತ್ತೆ ಅಂತಂದು ಹೇಳಿ. ಮಲ ಅಂತಂದರೆ ಫ್ರೆಶ್ ಆಗಿರೋದು, ಆಗ್ತಾನೆ ಕಿತ್ಕೊಂಡ್ಬಂದಿರ್ತಾವಲ್ಲ, ಫ್ರೆಶ್ನೆಸ್ ಇರುತ್ತಲ್ಲ, ಅದಕ್ಕೆ ಮಲ ಅಂತಂದೇಳಿ ಹೇಳ್ತಿದ್ರು ಆಡು ಭಾಷೆದಾಗ ಅಮ್ಮ ಎಲ್ಲ. ಇಲ್ಲಿ ಎಲ್ಲ ನಾನು ಸ್ಪೈಸಸ್ ಹಾಕೋತಾ ಹೋಗ್ತೇನೆ ನೋಡಿರಿ. ಇಲ್ಲಿ ಒಂದು ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ ಪುಡಿ ಹಾಕಿದರೆ, ಇಲ್ಲಿ 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲೇ 1 ಸ್ಪೂನು ಗರಂ ಮಸಾಲ ಪೌಡ್ರ್. ನೀವು ಹಸಿಮೆಣ್ಸಿಕಾಯಲ್ಲಿ ಹಾಕೊಂಡಿರ್ತೀವಲ್ಲ ಅಚ್ಚ ಖಾರದ ಪುಡಿನ ನೋಡ್ಕೊಂಡು ಹಾಕೋರಿ. ಇಲ್ಲಿ ಬೇಕಂದ್ರೆ ನೀವು ಚಿಲ್ಲಿ ಫ್ಲೇಕ್ಸು ಹಾಕೋಬೋದು. ಚಿಲ್ಲಿ ಫ್ಲೇಕ್ಸು ಕೂಡ ಚೆನ್ನಾಗಿ ಅನಿಸುತ್ತೆ. ಮತ್ತು ಇಲ್ಲಿ ನಾನು ಕೊತ್ತಂಬರಿ ಮತ್ತು ಜೀರಾ ಪೌಡ್ರು ಎರಡೂ ಮಿಕ್ಸ್ ಆಗಿರೋದು ಇದು.
ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋವು. ಆಮೇಲೆ ಮತ್ತೆ ಇಲ್ಲೊಂದು ಜೀರಿಗೆನ ಇದು ಪರಿಮಳ ಚೆನ್ನಾಗಿ ಕೊಡ್ತೈತೆ ಅಂತಂದೇಳಿ ಈ ಥರ ಒಂದು ಸ್ಪೂನು ಜೀರಿಗೆ ತೊಗೊಂಡ್ಬಿಟ್ಟು ಕೈಲೇ ಈ ಥರ ತಿಕ್ಕಿ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀವು ಬೇಕಾದ್ರೆ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಆಮೇಲೆ ಹಾಕೋಬೋದು. ಇಲ್ಲಿ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ ನಾನು. ಇಲ್ಲಿ ನೀವು ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಬಿಡ್ರಿ. ಉಪ್ಪು ಖಾರ ಇದ್ದಾಗ ಹುಳಿನೂ ಕೊಡುತ್ತೇನೋ ಅಂತಂದೇಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರು ಇದೆಲ್ಲ ಹಾಕ್ಕೊಂಡಿದ್ದೇವಲ್ಲ ನಾವು ಪದಾರ್ಥ ಎಲ್ಲ ವೆಜಿಟೇಬಲ್ ಅವೆಲ್ಲನೂ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ಇವೆನ್ನಾಗಿ ಎಲ್ಲಕ್ಕೂ ಸ್ಪ್ರೆಡ್ ಆಗಿರಬೇಕು. ಈ ಸ್ಪೂನಲ್ಲಿ ಸರಿ ಹೋಗಲಿಲ್ಲ, ಸರಿ ಅಂತಂದೇಳಿ ನಾನು ಕೈಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಬೇರೆ ಕಟ್ ಮಾಡಿದ್ದು ನಾನು ಬಿಡಿಸಿರಲಿಲ್ಲ, ಹಾಗೆ ಹಾಕಿದ್ನಲ್ಲ, ಅದಕ್ಕೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತಂದೇಳಿ ನಾನು ಕೈಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ಈ ಥರ ನಾನು ತೋರಿಸ್ತೇನೆ ನೋಡಿರಿ, ಈ ಥರ ಉಂಡೆ ಕಟ್ಕೊಂಡು ಇಡ್ಕೊಬೋದು ನೀವು. ಅಂದರೆ ಪಿಲ್ ಮಾಡಲಿಕ್ಕೆ ಹೋಳಿಗೆಗೆ ಹೂರಣ ಮಾಡ್ಕೊಂಡಿದ್ರಲ್ಲ, ಈ ಥರ ಮಾಡ್ಕೊಂಡು ತೆಗೆದು ರೆಡಿ ಮಾಡಿ ಇಡ್ಕೊಬೋದು ನೀವು. ಆದರೆ ನಾನು ಇಲ್ಲಿ ಉಂಡೆ ಮಾಡ್ಕೊಳಲ್ಲ. ಯಾಕಂತಂದರೆ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಂತಂದರೆ ಮತ್ತೆ ಅದಕ್ಕೆ ಸೇರ್ಸಾಕ್ಬೇಕಾದ್ರೆ ಮತ್ತೆ ಉಂಡೆ ಒಡೆದ್ಬಿಟ್ಟು ಕಷ್ಟ ಆಗುತ್ತೆ ಅಂತಂದು ಹೇಳಿ ಇಲ್ಲಿ ನಾವು ಪರೋಟಕ್ಕೆ ತುಂಬಿದ ಮೇಲೆ ಬೇಯಿಸಿದ ಮೇಲೆ ಟೇಸ್ಟ್ ನೋಡಿದ ಮೇಲೆ ಉಪ್ಪು ಖಾರ ಕಡಿಮೆ ಇತ್ತಂದ್ರೆ ಹಾಕೋಬೋದು. ಮತ್ತು ಈ ಥರ ಪೌಡ್ರ್ ಈಗ ಇದು ಉದುರುದುರಾಗೈತಲ್ಲ, ಇದನ್ನು ತುಂಬಿ ಲಟ್ಸೋದಂದ್ರೂ ಭಾಳ ಈಜಿ. ಆ ಥರ ಮಾಡ್ಕೊಂಡ್ರೂ ಈಜಿನೇ, ಬಟ್ ನನಗೆ ಇದನ್ನೇ ಭಾಳ ಈಜಿ ಅನಿಸುತ್ತೆ. ಬಟ್ ನಾನು ತೋರಿಸೋ ಈ ಮೆಥಡಲ್ಲೇ ನೀವು ಮಾಡಿರಿ, ಭಾಳ ಈಜಿಯಾಗಿರುತ್ತೆ ಮತ್ತು ಚೆನ್ನಾಗಿ ಬರ್ತಾವೆ, ಎಲ್ಲಿ ಕಟ್ಟಾಗಂಗಿಲ್ಲ, ಹೊರಗೆ ಬರೋಂಗಿಲ್ಲ. ಇಲ್ಲಿ ಚಪಾತಿ ಹಿಟ್ಟು ಕೂಡ ಭಾಳ ಚೆನ್ನಾಗಿ ನೆಂದುಬಿಟ್ಟು ಸಾಫ್ಟ್ ಆಗೈತೆ ನೋಡಿರಿ. ನಾನಿಲ್ಲಿ ಒಂದೊಂದು ಚಪಾತಿ ಗಾತ್ರದಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ನಾನು ಈ ಥರ ಉಳ್ಳಿ ಮಾಡಿಕೊಂಡು ತೆಗೆದು ಇಟ್ಕೊಂಡಿರ್ತೀನಿ. ಈ ಪರೋಟ ಲಟ್ಟಿಸ್ಕೊಳ್ಳಿಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ, ಅಂದರೆ ಚಪಾತಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಇದರಲ್ಲೇ ಅದ್ದಿಬಿಟ್ಟು ನಾನು ಉತ್ಕೋತೀನಿ. ಭಾಳ ಈಜಿಯಾಗಿ ಮಾಡ್ತೀನಿ ನೋಡಿ. ಹೋಳ್ಗೆ ಮಾಡಬೇಕಾದ್ರೆ ತುಂಬ್ತೇವಲ್ಲ, ಆ ಥರ ತುಂಬಿದ್ರೆ ಉಂಡೆ ತಗೊಂಡು ಅದು ಕಷ್ಟ ಆಗುತ್ತೆ. ನಾ ಮಾಡೋದನ್ನು ನೋಡಿಕೊಂಡು ಸರಿಯಾಗಿ ಮಾಡಿ ನೋಡಿ ನೀವು, ಎಲ್ಲೂ ಕಟ್ಟಾಗಂಗಿಲ್ಲ, ಎಲ್ಲೂ ಹೊರಗಡೆ ಒಂದಟಗೂ ಪನ್ನೀರು ಬೇರೆ ವೆಜಿಟೇಬಲ್ ಪದಾರ್ಥ ಅದು ಯಾವುದೂ ಹೊರಗಡೆ ಬರೋಂಗಿಲ್ಲ. ತುಂಬ ಚೆನ್ನಾಗಿ ಬರ್ತೈತಿ ಮತ್ತು ತುಂಬ ಈಜಿ ಕೂಡ ಇದು. ನಿಧಾನಕ್ಕೆ ಸಾಫ್ಟಾಗಿ ಲಟ್ಟಿಸ್ಬೇಕು ಅಂತ ಏನಿಲ್ಲ, ಪಟ ಅಂತಲೂ ಲಟ್ಟಿಸ್ಬೋದು. ಮತ್ತು ಇವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ಎಲ್ಲಿ ಕಣಕ ಲಾಸ್ಟಿಗೆ ಉಳಿದ್ಬಿಟ್ಟು ಕಣಕ ಗಟ್ಟೆಗೆ ಮಧ್ಯೆ ಅದು ಹೂರ್ಣ ಕೂಡೋದು ಅದೆಲ್ಲ ಆಗೋದಿಲ್ಲ. ಭಾಳ ಚೆನ್ನಾಗಿ ಇವನ್ನ ಸ್ಪ್ರೆಡ್ ಬರ್ತೈತಿ. ಈ ಥರ ನೋಡಿರಿ, ನಾನು ಚಿಕ್ಕದ ಚಪಾತಿನ ಉದ್ಕೊಂಬಿಟ್ಟು ಅದರಲ್ಲಿ ಈಗ ನಾನು ಒಂದು 2 ಸ್ಪೂನಷ್ಟು ಅಥವಾ ಇನ್ನೂ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಈ ಥರ ನಾನು ಇಲ್ಲಿ ತೊಗೊಳ್ತಾಳೆ ನೋಡಿರಿ. ಮೋದಕ ಮಾಡ್ತೇವಲ್ಲ, ಮೋದಕ ಮಾಡೋ ರೀತಿ ಹಿಂಗೆ ತೊಗೊಂಡ್ಬಿಟ್ಟು ಇದು ಮ್ಯಾಗಲ್ದು ಬೇಕಂದ್ರೆ ಎಕ್ಸ್ಟ್ರಾ ಇದ್ದದ್ದನ್ನು ನಾವು ತೆಗೆಯೋಣ, ಬೇಡ ಅಂದ್ರೆ ನೀವು ಹಾಕ್ಕೊಂಡ್ಬಿಟ್ಟು ಹಿಂಗೆ ಹಾಕ್ಕೊಳ್ರಿ. ಇಲ್ಲಿ ಇದನ್ನು ಮತ್ತೆ ನಾವು ಚಪಾತಿ ಹಿಟ್ಟಲ್ಲಿ ಅದ್ದಿಬಿಟ್ಟು ಈಗ ಲಟ್ಟಿಸ್ತಾ ಇದ್ದರೆ ತುಂಬ ಇವಿನ್ನಾಗಿ ಚೆನ್ನಾಗಿ ಸರ್ಕಲ್, ನೀವು ಬೇಕಂದರೆ ಯಾವ ಶೇಪ್ ಬೇಕಾದ್ರೂ ಅದು ಮಾಡ್ಕೊರಿ. ಬೇಕಾದ್ರೆ ನೀವು ಇಲ್ಲಿ ಸ್ಕ್ವೇರ್ ತ್ರಿಕೋನ, ಇಲ್ಲಿ ನೀವು ಸರ್ಕಲ್ ಮಾಡೋದೇ ಭಾಳ ಈಜಿ. ಮತ್ತು ಭಾಳ ಚೆನ್ನಾಗಿ ನಾವು ಎಷ್ಟು ರೌಂಡ್ ಓದ್ತೀವಿ, ಎಷ್ಟು ದೊಡ್ಡದು ಮಾಡ್ತೀವಿ ನೋಡಿರಿ, ಪಟ ಅಂತ ಬರ್ತವೆ, ಯಾವುದು ಹೊರಗೆ ಬರೋದೇ ಇಲ್ಲ. ನೋಡಿರಿ, ನೀವು ನೋಡ್ತಾ ಇದ್ದೀರಾ, ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಭಾಳ ಚೆನ್ನಾಗಿ ಬರುತ್ತೆ ನೋಡ್ರಿ. ಇಲ್ಲಿ ಇದನ್ನು ಈ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಈಗೆಲ್ಲ ಲಟ್ಟಿಸೋಯ್ತಲ್ಲ, ಈ ಕಡೆ ಹಂಚನ್ನ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿರಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಂಡ್ರು ಕೂಡ ಇಲ್ಲಿ ಪಟ ಲಟ್ಟಿಸ್ತಾ ಇದ್ರೂ ಎಲ್ಲೂ ಹೊರಗೆ ಬರ್ತಾ ಇಲ್ಲ ಅದು ನಾವು ತುಂಬಿರೋ ಪನ್ನೀರದ್ದು ಅದೆಲ್ಲ ಪದಾರ್ಥ. ಹಾಗೆ ಮತ್ತು ಇಲ್ಲಿ ನಾನಲ್ಲಿ ಹಂಚು ಇಟ್ಕೊಂಡಿದ್ದೆಲ್ಲ ಹಂಚು ಚೆನ್ನಾಗಿ ಕಾಯ್ದಿತ್ತು. ಮತ್ತು ನಾನಿಲ್ಲಿ ಹಂಚು ಡ್ರೈ ಆಗೈತೆ ಅಂತಂದೇಳಿ ನಾನು ಇಲ್ಲಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೆ, ಅದೆಲ್ಲ ಸಿಡಿದು ಬಿಡುತ್ತೋ ಅಂತಂದರೆ ಹೆದರ್ಕೊತ ಹಾಕಿದ್ದೆ ನಾನಿಲ್ಲಿ. ಅಂದರೆ ಡ್ರೈ ಇದ್ದರೆ ಹಂಚು ಸರಿ ಬರಲ್ಲ ಅಂತಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೆ. ಇಲ್ಲಿ ಮೇಲ್ಗಡೆ ನೀವು ತುಪ್ಪ ಬೇಕಾದ್ರೆ ತುಪ್ಪ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಮತ್ತೆ ಬೇಯಿಸ್ಕೋಬೋದು. ಇಲ್ಲಿ ಪ್ರೊಸೆಸ್ಸು ಒಂದಾದಮೇಲೆ ಒಂದು ಹಾಗೆ ಹೀಗೆ ಮಾಡ್ತಾ ಇರಬೇಕು. ಚೆನ್ನಾಗಿ ಉಬ್ಬಿ ಕೂಡ ಬರ್ತವೆ ಇವು. ಈಗ ಟರ್ನ್ ಮಾಡ್ಕೊಂಡೆ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ ಅಂದ್ರೆ ಸಖತ್ತ ಬಂದತಿ. ನೋಡಿದರೆ ತಿನ್ಬೇಕು ಅನಿಸುತ್ತೆ. ನನ್ನ ಮಗಳು ಬಂದುಬಿಟ್ಟು ಅಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ ಅಂತಿದ್ಲು, ನನಗೂ ಬರ್ತಾಯಿದೆ ಅಂದೆ. ನಾನು ನಿಮಗೆಲ್ಲ ಬರ್ತಾಯಿದೆಯೋ ಇಲ್ಲೋ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಭಾಳ ಚೆನ್ನಾಗಿದ್ದು, ಹಾಗೆ ಸಾಫ್ಟ್ ರೋಸ್ಟ್ ಆಗಿ ಮತ್ತು ಸ್ಪೈಸಿಯಾಗಿ ಭಾಳ ಚೆನ್ನಾಗಿ ಬಂದಿದ್ವು. ತಿನ್ನಕ್ಕಂತರೂ ಭಾಳ ಟೇಸ್ಟಾಗಿತ್ತು. ಬಾಯಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿತ್ತು. ಇಲ್ಲ ಮತ್ತೆ ನಾನು ಎರಡನೇದು ಹೀಗೆ ಇದೇ ಥರನೇ ಉದ್ಕೊಂಡು ಇಲ್ಲಿ ಮತ್ತೆ ಹಾಕ್ಕೊಂಡೆ ನಾನು. ಹಾಗೆ ಹೀಗೆ ಕಂಟಿನ್ಯೂ ಇಲ್ಲಿ ಒಂದಾದಮೇಲೆ ಒಂದು ನಾನು ಇಲ್ಲಿ ಮಾಡ್ಕೋತೀನಿ. ಎಷ್ಟು ಪಟ ಲಟ್ಟಿಸ್ಕೊತೀನಿ, ನನಗೇನು ತೊಂದರೆ ಇಲ್ಲ.
ನಾನು ಎಳ್ಳು ಹೋಳ್ಗೆ ಮತ್ತು ಶೇಂಗಾ ಹೋಳ್ಗೆ ಮಾಡ್ತಿರ್ಬೇಕಾದ್ರೆ ನಾನು ಎಳ್ಳು ಮತ್ತು ಶೇಂಗಾದ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದೇ ಥರ ಪೌಡ್ರ್ ಮಾಡಿಕೊಂಡು ಈ ಥರ ಸೇಮ್ ನಾನು ತೋರಿಸಿದ್ದನ್ನು ಇದೇ ಥರ ರುಬ್ಕೊಂಡು ಮಾಡಿದರೆ ಎಲ್ಲಿ ಕಣಕ ಎಲ್ಲ ಸೈಡ್ ಬರೋದೇ ಇಲ್ಲ. ನಾವು ಇಲ್ಲಿ ಗೋಧಿ ಹಿಟ್ಟು ಅದೆಲ್ಲ ಸೈಡ್ ಮತ್ತು ಕುಟುಂಬ ಅನ್ನಂಗಿಲ್ಲ. ಅದೆಲ್ಲ ಲಾಸ್ಟ್ ಭಾಳ ದಿವಸ ಆದಮೇಲೆ ಒಂದು 2 ದಿವಸ 3 ದಿವಸ ಆದಮೇಲೆ ತಿಂತೇವಲ್ಲ, ಅದು ಕುಟುಂಬ ಆಗಂಗೇ ಇಲ್ಲ. ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಇವಿನ್ನಾಗಿ ಒಳಗಡೆದು ಪದಾರ್ಥ ಎಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಆಗ್ತೈತಿ. ನಾನು ಈ ಥರ ಮಾಡೋ ರೀತಿ ನೀವು ಮಾಡಿ ನೋಡಿರಿ. ಉದ್ದಾಕಂದ್ರೂ ಭಾಳ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಅದು ಎಲ್ಲಿ ಹೊರಗೆ ಬರೋದೇ ಇಲ್ಲ, ಅಷ್ಟೇ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ ಆಯಿತೋ ಏನಾಯಿತು ಭಾಳ ಚೆನ್ನಾಗಿ ಬಂತು ನೋಡ್ರಿ. ಇಲ್ಲಿ ಮತ್ತು ನಾನು ಹಂಗೆ ಖುಷಿಲೇ ಪಟ ಅಂತ ಲಟ್ಟಿಸ್ತಿದ್ದೀನಿ. ಏನು ಹಗರ್ಕ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಲ್ಲ, ಏನಲ್ಲ, ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ. ಹಾಗಾದರೆ ನಿಮಗೆಲ್ಲ ಈ ಪರೋಟ ಇಷ್ಟ ಆಯಿತು ಅಂತ ನಾನು ಅನ್ಕೊತಿದ್ದೀನಿ. ನಿಮಗೆ ಸ್ವಲ್ಪನಾದರೂ ಈ ಪನ್ನೀರ್ ಪರೋಟ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತಂದೇಳಿ. ನೀವು ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿದರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಮಾಡಿದ್ದು ಸಾರ್ಥಕ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇದೊಂಥರ ಪರೋಟ ಇದೆ, ಈ ಥರ ಮಾಡ್ಬೋದು ಅಂತಂದೇಳಿ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಲ್ಲಿ ನಾನು ಪನ್ನೀರ್ ಪರೋಟ ಅಂದಮೇಲೆ ಆ್ಯಸ್ ಯೂಶ್ವಲು ಉಪ್ಪಿನಕಾಯಿ ಜೊತೆಗೇ ತಿಂತಾರೆ. ಬಟ್ ಇಲ್ಲಿ ನಾವೆಲ್ಲ ಒಂದು ವೆರೈಟಿ, ಒಂದು ಪರೋಟ ತುಪ್ಪದಲ್ಲಿ ತಿಂದರೆ, ಒಂದು ಪರೋಟ ಮೊಸರಲ್ಲಿ ತಿಂತೇವೆ, ಒಂದು ಪರೋಟ ಉಪ್ಪಿನಕಾಯಲ್ಲಿ ತಿಂತೇವೆ. ಇಲ್ಲಿ ಉಪ್ಪಿನಕಾಯಿ ಜೊತೆಗೆ ಒಬ್ಬರು ತಿಂದರೆ, ಒಬ್ಬರು ಮೊಸರಿನ ಜೊತೆಗೆ ತಿಂದರು. ಎಲ್ಲ ಜೊತೆಗೂ ಚೆನ್ನಾಗೇ ಇತ್ತು. ನಿಮ್ಮೆಲ್ಲರ ದಿನ ನಗುವಿನೊಂದಿಗೆ ಸಂತೋಷ